ಬಹುನಿರೀಕ್ಷಿತ ಚಿತ್ರ ಕೆ ಡಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಇದರಲ್ಲಿ ಮುಖ್ಯವಾದ ಪಾತ್ರ ಮಾಡಿರುವಂಥ ಜೋಗಿ ಪ್ರೇಮ್ ಅವರು ಎಲ್ಲ ಸಿನಿಮಾದಲ್ಲೂ ಇವರು ಇರ್ತಾರೆ. ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ಈ ಅನುಭವ, ಈ ಖುಷಿ, ಈ ಜಾತ್ರೆ ಬಗ್ಗೆ ಏನು ಅನಿಸುತ್ತೆ? ನೀವು ನೋಡಿದ್ರೆ ಸಿನಿಮಾ ನಿಮ್ಗೆ ಅನ್ನಿಸ್ತು? ನೀವು ಒಂಚೂರು ಹೇಳಿ ಫಸ್ಟ್. ಇಲ್ಲ, ನಂಗೊಂದು ಭಾಳ ಖುಷಿ ಆಯಿತು. ಯಾಕಂದರೆ ಈ ಥರ ಒಂದು ಜನ, ಈ ಥರ ಒಂದು ಹಬ್ಬ, ಈ ಹಬ್ಬದಲ್ಲಿ ನಾನು ಒಬ್ಬ ಅನ್ನೋದೇ ನನಗೆ ತುಂಬ ಖುಷಿ ಆಗ್ತಿರೋ ವಿಷಯ. ಒಟ್ಟು ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ರೆಸ್ಪಾನ್ಸ್ ನೋಡಿ ಅಂತೂ ಭಾಳ ಖುಷಿ ಆಯ್ತು ನನಗೆ. ಸೂಪರ್ ಆಗಿದೆ ಸರ್. ಎಲ್ಲ ಸಿನಿಮಾದಲ್ಲೂ ನೀವು ಒಂದು ಕಾಮಿಡಿ ಮಾಡ್ತಾ ಇರ್ತೀರಾ, ಆಯಿತಾ? ಇದರಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದೀರಾ. ಸೊ ಆ ಕ್ಯಾರೆಕ್ಟರ್ ಬಂದಾಗ ಹೆಂಗೆ ಅನ್ನಿಸ್ತು ಏನೋ ಅಂತ? ಇಲ್ಲ, ಆ ಕ್ಯಾರೆಕ್ಟ್ರು ನನಗಿದೆ ಅಂತ ಗೊತ್ತಾದ ತಕ್ಷಣ ಒಂಥರ ಖುಷಿ ಆಯ್ತು ನನಗೆ. ಅಂದರೆ ಎಷ್ಟು ದಿನ ನಿದ್ದೆನೂ ಮಾಡಿಲ್ಲ, ಅಂದರೆ ಆ ಯೋಚನೆಯಲ್ಲೇ ಬದುಕ್ತಿದ್ದೆ. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ನನ್ನ ಪೋಷಣೆ ಇರುತ್ತೆ, ಯಾವಾಗ ಸಂಜಯ್ ದತ್ ಸರ್ ನೋಡ್ತೀನಿ, ಯಾವಾಗ ಶಿಲ್ಪಾ ಮೇಡಮ್ ನೋಡ್ತೀನಿ, ಯಾವಾಗ ದ್ರೋಣನ ಜೊತೆ ಆ್ಯಕ್ಟ್ ಮಾಡ್ತೀನಿ. ಒಟ್ಟು ಎಲ್ಲ ಇದು ನಮ್ಮ ಪ್ರೇಮ್ ಸರ್ ಅವರ ಆಶೀರ್ವಾದದಿಂದ ಅಷ್ಟೇ. ಸರ್, ಎಲ್ಲ ಸಿನಿಮಾದಲ್ಲೂ ಕೂಡ ಜೋಗಿ ಪ್ರೇಮ್ ಅವರೊಟ್ಟಿಗೆ ಆ್ಯಕ್ಟಿಂಗ್ ಮಾಡೋದು ಒಂದು ಭಾಗ್ಯ ಅಂತದ. ಬಟ್ ನೀವು ಎಲ್ಲ ಸಿನಿಮಾದಲ್ಲಿ ಇರ್ತೀರಾ, ನಿಮ್ಮ ಅವರ ಬಾಂಡಿಂಗ್ ಹೆಂಗಿರುತ್ತೆ ಫೀಲ್ಡಲ್ಲಿ ಅಂತ? ಅದು ನೀವು ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವ್ರಿಗೊಂಥರ ಏನೊಂದು ಖುಷಿ, ನನಗೊಂದೇನೋ ಪ್ರೀತಿ ಅವ್ರು ಕಂಡ್ರೆ. ಲೋ ಮಗ್ನೆ 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 ಅಂದ್ಕೊಂಡು ಭಾಳ ಖುಷಿಯಾಗಿ ಭಾಳ ಜಾಲಿಯಾಗಿರ್ತಾರೆ. ಸರ್, ಈ ಪಾತ್ರದಲ್ಲಿ ನಿಮ್ಮ ಫೇವರೇಟ್ ಡೈಲಾಗು, ನೀವು ಮಾಡಿರೋಂಥ ಒಂದು ಯಾವ್ದಾರು ಒಂದು ಡೈಲಾಗ್ ಹೇಳಿದ್ದಾರೆ? ಮಗ್ನೆ ಬ್ಯಾಟ್ರಿ ಕಣ್ಣಿಗೆ ಹೊಡಿತಿದ್ದೆ, ಅದೊಂದು ಡೈಲಾಗ್ ನನಗೆ ಭಾಳ ಇಷ್ಟ ಆಯಿತು. ಸರ್, ರಕ್ಷಿತ್ ಅವರು ನಿಮ್ಮ ಮಧ್ಯೆ ತುಂಬ ಒಂದು ಅಣ್ಣ ಅಕ್ಕ ತಮ್ಮ ಒಂದು ಬಾಂಡಿಂಗ್ ಇದೆ. ಅವರು ಸಿನಿಮಾ ನೋಡಿದಾಗ ಫಸ್ಟ್ ರೆಸ್ಪಾಂಡ್ ಹೆಂಗಿತ್ತು, ಏನು ಹೇಳಿದರು ಅಂತ? ಇಲ್ಲ, ಫಸ್ಟ್ ಆಫ್ ಆಲ್ ಅವ್ರಿಗೇನೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅವರಿಂದ ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು. ಅವ್ರ ಬಾಂಡಿಂಗು ತುಂಬ ನೆಕ್ಸ್ಟ್ ಲೆವೆಲ್ ಇದೆ. ಬೈತಾರೆ, ಪ್ರೀತಿ ಇದೆ, ಅಷ್ಟೇ ಕೇರ್ ತೊಗೋತಾರೆ, ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಒಂದು ದೊಡ್ಡ ಬ್ಯಾಕ್ ಬೋನ್ ಅವರು ನಮಗೆಲ್ಲ. ಏನೋ ನಮ್ಮ ಪುಣ್ಯ ಅದು, ಅಂಥವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಿರೋ, ನಮ್ಮ ಜೊತೆ ಇರೋದು, ನಾವು ಅವ್ರ ಜೊತೆ ಇರೋದು. ಮಂಜಣ್ಣ ಏನೋ ಅದೊಂದು. ಸರ್, ಇನ್ನೊಂದು ಹೇಳಿದರೆ ಜೋಗಿ ಪ್ರೇಮ್ ಅವರು ಸೆಂಟಿಮೆಂಟಿಗೆ ಜಾಸ್ತಿ ಒತ್ತು ಕೊಡ್ತಾ ಇರ್ತಾರೆ. ಈ ಸಿನಿಮಾದಲ್ಲಿ ನಾವು ಸಾಂಗ್ಸ್ ಎಲ್ಲ ನೋಡಿದ್ವಿ, ಒಂದು ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಿಗೇನು ಅನ್ನೋದೇ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಸೊ ಇದರಲ್ಲಿ ಯಾವ ಥರ ಪಾತ್ರ, ಹೆಂಗೆ ನಿಮ್ದು ಯಾವ ಥರ ಪಾತ್ರ ಇದೆ ಏನು ಅಂತ? ಸೆಂಟಿಮೆಂಟ್ ಇದೆಯಾ? ಹಾಂ ಅಣ್ಣ, ಸಿನಿಮಾ ನೋಡಿಕೊಂಡು ಬಂದು ನೀನು ಹಿಂಗೆ ಕೇಳಬಾರ್ದು. ನಿಂದು ಯಾವ ಥರ ಪಾತ್ರ ಇದೆ, ಸೆಂಟಿಮೆಂಟ್ ಇದೆಯಾ ತುಂಬ ಇಂದ ಕೇಳೋಣ ಅಂತ. ಸರ್, ಈಗ ನಾನು ನೋಡಿದ್ದೀನಿ, ಪಬ್ಲಿಕ್ ನೋಡಬೇಕಲ್ಲ ಸರ್, ಅದಕ್ಕೆ. ನಂದು ಮತ್ತು ದ್ರೋಣನ ಬಾಂಡಿಂಗ್ ಚೆನ್ನಾಗಿದೆ. ಹಾಗೆ ಯಾಕಂದ್ರೆ ಅವ್ರ ಜೊತೆ ಫ್ರೆಂಡ್ ಆಗಿರ್ತೀನಲ್ವಾ, ಸೊ ನಂದು ಮತ್ತು ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ. ಸರ್, ಫೈನಲ್ ಆಗಿ ಕನ್ನಡ ಜನತೆ, ಸಿನಿ ಪ್ರೇಕ್ಷಕರು ಇವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ, ಯಾರು ಮಿಸ್ ಮಾಡಬೇಡಿ, ತುಂಬ ಒಳ್ಳೆ ಸಿನಿಮಾ. ಥಿಯೇಟ್ರಲ್ಲಿ ಕೂತ್ರೆ ಸೀಟಲ್ಲಿ ಅಷ್ಟು ಮಜಾ ಕೊಡುತ್ತೆ ಸಿನಿಮಾ. ಒಂಚೂರು ನಿಮ್ಮನ್ನು ಆ ಕಡೆ ನೋಡ್ಸಲ್ಲ, ಅಷ್ಟು ಎಂಗೇಜ್ ಮಾಡಿಸುತ್ತೆ. ದಯವಿಟ್ಟು ಸಿನಿಮಾನ ಮಿಸ್ ಮಾಡಬೇಡಿ, ಎಲ್ಲರೂ ಸಿನಿಮಾನ ನೋಡಿ, ಅಷ್ಟೇ ಹೇಳೋದು. ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ, ಧ್ರುವ ಸರ್ಜಾ ಅವರು ನಿಮ್ಮ ಬಾಂಡಿಂಗ್ ಹೇಗಿತ್ತು ಫೀಲ್ಡಲ್ಲೆಲ್ಲ, ಹಿಂಗೆ ಏನು ಅಂತ? ಇಲ್ಲ, ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಅವರು ಸಪೋರ್ಟ್, ಅಂದರೆ ಆ ಸಪೋರ್ಟಿವ್ ಏನಿದೆ ನಂದು ಮತ್ತು ಅವ್ರದ್ದು. ಅಂದರೆ ಒಂದು ಸೀನು ಮಾಡುವಾಗ ಆ ಸೀನ್ನ ಡೆವಲಪ್ ಮಾಡೋದಿರ್ಬೋದು. ಮಗ ನೀನು ಹಿಂಗೆ ತೊಗೋ, ನಾನು ಹಿಂಗೆ ತೊಗೋತೀನಿ, ನೀನು ಹಂಗೆ ಮಾಡು. ಅಂದರೆ ಅವರಲ್ಲಿ ಅದಿದೆ. ಬರೀ ನಾನೊಬ್ಬನೇ ಅಲ್ಲ, ಜೊತೆಗಿರೋರು ಎಲ್ಲರೂ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್, ನಿಮಗೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಮಾಡಿರುವಂಥ ಸೂರಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಬಸವರ ಜೊತೆ ರಾಮಚೇತನ್, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.